ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳದವರೆಗೆ 6 ಪಥದ ರಸ್ತೆಯನ್ನ ಮಾಡಲಾಗುತ್ತೆ. 26 ಕಿಲೋಮೀಟರ್ ರಸ್ತೆಗೆ 7,244 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಕೆಆರ್ಪುರಂ ಗುರುಗುಂಟೆಪಾಳ್ಯ ರಸ್ತೆಗೆ 6,250 ಕೋಟಿ ವೆಚ್ಚ ಅಂತ ಬೆಂಗಳೂರಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಎಲಿವೇಟೆಡ್ ಕಾರಿಡಾರ್ ಯೋಜನೆ ಸಂಬಂಧ ಸಭೆ ಬಳಿಕ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಬಜೆಟ್ನಲ್ಲಿ ಹಣ ಮೀಸಲಿಡಲಾಗಿದ್ದು 1,000 ಕೋಟಿ ಹಣ ಮೀಸಲಿಡಲಾಗಿದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಆದರೂ ಕೂಡ ಮೂಲಸೌಕರ್ಯ ಕಲ್ಪಿಸೋದಕ್ಕೆ ಸಾಧ್ಯವಾಗಿಲ್ಲ. ಪಿಆರ್ಆರ್ ರಸ್ತೆಗೆ 17,000 ಕೋಟಿ ನೀಡೋದಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದ್ದು ಕೆಆರ್ಡಿಸಿಎಲ್ ಮೂಲಕ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. 12 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವಂತಹ ಯೋಜನೆಗಳಿವು ಅಂತ ಬೆಂಗಳೂರಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಟ್ರಾಫಿಕ್ ನಿಯಂತ್ರಣಕ್ಕೆ 1,000 ಕೋಟಿ ಹಣವನ್ನ ಎತ್ತಿಡಲಾಗಿದೆ ಅಂತ ಸಿಎಂ ಎಚ್ಡಿಕೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಸಿಲ್ಕ್ ಬೋರ್ಡ್ನಿಂದ ಹೆಬ್ಬಾಳದವರೆಗೆ 6 ಪಥದ ರಸ್ತೆ ನಿರ್ಮಾಣಕ್ಕೆ 26 ಕಿಲೋಮೀಟರ್ ರಸ್ತೆಗೆ 7,244 ಕೋಟಿ ರೂಪಾಯಿ ಮೀಸಲಿಡಲಾಗುತ್ತೆ. ಕೆಆರ್ಪುರಂ ಗುರುಗುಂಟೆಪಾಳ್ಯ ರಸ್ತೆಗೆ 6,250 ಕೋಟಿ ಅಂತ ಬೆಂಗಳೂರಲ್ಲಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇವತ್ತಿನ ದಿನ 2018-19 ಒಂದು ಆಯವ್ಯಯನ ಮಂಡನೆ ಮಾಡಬೇಕಾದರೆ ಬೆಂಗಳೂರು ನಗರದ ವಾಹನ ದಟ್ಟಣೆಯ ಹಿನ್ನೆಲೆಯಲ್ಲಿ ₹1,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಬಜೆಟ್ನಲ್ಲಿ ಏನು ಹಣವನ್ನು ಅಲೋಕೇಟ್ ಮಾಡಿದ್ದೇವೆ. ಇನಿಷಿಯಲ್ ಅಮೌಂಟ್ನ ಇವತ್ತು ರಾಜ್ಯದ ಜನತೆ, ಅದರಲ್ಲೂ ಬೆಂಗಳೂರು ನಗರದ ಜನತೆಯಲ್ಲಿ